ಎಸ್, ಗರುಡ ರಾಮ್ ಸರ್ ನಮಗೆ ತುಂಬ ದಿನಗಳ ನಂತರ ಸಿಕ್ಕಿರುವಂಥದ್ದು. ಸೊ ಅವ್ರನ್ನ ಮಾತನಾಡ್ಸೋಣ, ಇನ್ನು ಯಾವೆಲ್ಲ ಸಿನಿಮಾಗಳು ಲೈನಪ್ನಲ್ಲಿವೆ. ಸೊ ಈಗ ನಾಗಬಂಧಂ ಸಿನಿಮಾ ಬೇರೆ ಮಾಡಿದ್ದಾರೆ, ತುಂಬ ಸಖತ್ತಾಗಿದೆ ಅವರ ಒಂದು ಲುಕ್ಕು. ಸೊ ಅದ್ರ ಬಗ್ಗೆ ಎಲ್ಲ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈ ಗೆಟಪ್ನಲ್ಲಿ ನಿಮ್ಮನ್ನು ನೋಡಿದ್ರೆ ಯಾರು ಕೂಡ ಕಂಡಿರೋದಿಲ್ಲ, ಇವರು ಅವರೇನಾ, ಗರುಡ ರಾಮ್ ಅವರೇನಾ ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಲುಕ್ ಚೇಂಜ್ ಆಗಿದೆ. ಚೆನ್ನಾಗಿ ಕೂಡ ಇದೆ. ಅಫ್ಕೋರ್ಸ್ ನಮಗೆ ಬರೀ ಹೀರೋಗಳನ್ನ ಲುಕ್ ಚೇಂಜ್ ಮಾಡೋದನ್ನು ನೋಡ್ತಾ ಇರ್ತೀವಿ, ವಿಲನ್ಗಳು ಈ ಥರ ಲುಕ್ ಚೇಂಜಿಂಗಲ್ಲಿ ಕಾಣಿಸ್ಕೊಂಡ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಸರ್. ಇದೊಂದು ಸಿನಿಮಾಗೋಸ್ಕರ ಮಾಡಿರೋದು, ತಮಿಳ್ ಮೂವಿ ಪುರುಷನ್ ಅಂತ, ಸುಂದರ್ ಸಿ ಸರ್ ಡೈರೆಕ್ಷನ್, ವಿಶಾಲ್ ತಮನ್ ಮತ್ತು ಬಾಬು, ಆ ಥರ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಅದಕ್ಕೋಸ್ಕರ ಸಾಕು, ದಾಡಿಲೇ ಎಲ್ಲರೂ ನೋಡ್ತಾ ಇದ್ದಾರೆ, ಸ್ವಲ್ಪ ಚೇಂಜ್ ಇರಲಿ ಅಂದರು. ಸೊ ಹಾಗಾಗಿ ಈ ಗೆಟಪ್ಪು. ವಿತೌಟ್ ದಾಡಿನೂ ಚೆನ್ನಾಗಿ ಕಾಣಿಸ್ತಿದ್ದೀರಾ? ಹೌದಾ, ಥ್ಯಾಂಕ್ ಯು. ಸ್ವಲ್ಪ ಫ್ರೀ ಆಗಿದೆ, ಯಾರು ಕಂಡು ಹಿಡಿತಾ ಇಲ್ಲ, ಆರಾಮಾಗಿದೆ ಈಗ. ಅಫ್ಕೋರ್ಸ್ ಅಲ್ಲ, ನೋಡಿ ನಾನು ಮೊನ್ನೆ ಸಮಂತ ಅವ್ರು ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂ ಅಲ್ಲಿ, ಸಿನಿಮಾಗಳನ್ನ ನೋಡ್ತೀರಾ ನೀವು ಜನರ ಜೊತೆ ಕೂತ್ಕೊಂಡು ಅಂತ ಅಂದಾಗ, ಅಫ್ಕೋರ್ಸ್ ನಾನು ನೋಡ್ತೀನಿ ಅಂತ. ಹೇಗೆ ಅಂತಂದರೆ ಅವ್ರಿಗೆ ಹೇಗೆ ಅನ್ನೋದನ್ನ ರಿವೀಲ್ ಮಾಡಲಿಲ್ಲ ಅಂದರೆ ಬೇರೆ ಗೆಟಪ್ಪಲ್ಲಿ ಹೋಗ್ತಾರೆ ಅಂತ ಅನ್ಸುತ್ತೆ. ನೋಡಿ, ನೀವು ಈ ಗೆಟಪ್ಪಲ್ಲಿ ಬಂದರೆ ಯಾರು ನಿಮ್ಮನ್ನು ಗುರ್ತೇ ಹಿಡಿಯೋದು. ನೀವು ಎಲ್ಲಿ ಬೇಕಿರೋ ಆರಾಮಾಗಿ ಪಾನಿಪುರಿ ತಿನ್ಬೋದು, ಸಮೋಸ ತಿನ್ಬೋದು, ಎಲ್ಲಿ ಬೇಕಿದ್ರು ಓಡಾಡ್ಬೋದು ಬೆಂಗಳೂರಲ್ಲಿ. ಹೌದು, ನಿಜ, ಕರೆಕ್ಟಾಗಿ ಹೇಳಿದ್ರಿ. ಆ ಥರ ಈಗ ಹೋಗ್ತಾ ಇದ್ದೀನಿ ಆರಾಮಾಗಿ, ಮೂವೀಸ್ಗೆ ಹೋಗ್ತಾ ಇದ್ದೀನಿ, ಯಾರು ಕಂಡು ಹಿಡಿಯಲ್ಲ, ಆರಾಮಾಗಿ ನೋಡಿಕೊಂಡು ಒಬ್ಬ ಕಾಮನ್ ಮ್ಯಾನ್ ಥರ ಎಂಜಾಯ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸರ್, ಇನ್ನು ನಾಗಬಂಧಂ ಬಗ್ಗೆ ನೋಡ್ತಿದ್ರೆ ಸಖತ್ ವಿಜುವಲಿ ವಂಡರ್ ಥರ ಇದೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತ ಅನಿಸುತ್ತೆ. ಮತ್ತು ಈ ನಾಗಬಂಧಂ, ಈ ನಾಗ ದೇವತೆ ಆ ಥರದ್ದು ಹೆಸರು ಇಟ್ಕೊಂಡು ಬಂದಿದ್ದ ಸಿನಿಮಾಗಳೆಲ್ಲ ಅಫ್ಕೋರ್ಸ್ ಕಂಪ್ಲೀಟ್ಲಿ ವರ್ಕೌಟ್ ಆಗಿದೆ ಸಿನಿಮಾ ರಂಗದಲ್ಲಿ. ಕಿರುತೆರೆಯಲ್ಲೂ ಅಷ್ಟೇ ಈ ಥರದ್ದು ಸಿನಿಮಾಗಳನ್ನ ದೇವರು ಅಂದರೆ ನಾಗದೇವರು ಇರೋ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾರೆ. ಸೊ ಇದನ್ನು ನೋಡಿದಾಗ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು. ಅಂದರೆ ನೋಡ್ಬೋದಪ್ಪ ಒನ್ ಟೈಮ್ ಅಂತ ಅನ್ನಿಸ್ತು. ಒನ್ ಟೈಮೆಲ್ಲ ಜಾಸ್ತಿನೇ ನೋಡ್ಬೋದು ಅನ್ಸುತ್ತೆ, ಯಾಕಂದರೆ ವಿಜುವಲ್ಸು ಎಲ್ಲ ತುಂಬ ಸಖತ್ತಾಗಿದೆ. ಸೊ ನಿಮ್ಮ ಲುಕ್ ಬಗ್ಗೆ ಹೇಳೋದಾದರೆ, ಮತ್ತು 8 hours ಬೇರೆ ಮೇಕಪ್ ಅಂತ ಹೇಳ್ತಾ ಇದ್ರು, ಏನು ಸರ್ ಅದು, ಒಂದು ಸ್ವಲ್ಪ ರಿವೀಲ್ ಮಾಡ್ಬೋದಾ? ಸ್ವಲ್ಪ ಹೇಳ್ತೀನಿ. ಆ್ಯಕ್ಚುಲಿ ಮೂವಿ ನೋಡಿದ್ಮೇಲೆ ಸೊ ಆವಾಗ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ನಿಜ, ಒಂದು ಮೇಕಪ್ ಅಂತ ಮಾತ್ರ ಈ ಥರ ನಾನು ಒಂದು ಚಾಲೆಂಜಿಂಗ್ ಆಗಿತ್ತು. ಒಂದು 8 hours ತೊಗೊಳೋದು ಮೇಕಪ್ಗೆ. ಯಾವುದು ಅದೇನು ಅಂತ ನೀವು ನೋಡ್ತೀರ, ಮೂವಿನ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನಾಗಬಂಧಂ ವಿಶೇಷ ಏನಕ್ಕೆ ಅಂದರೆ ನೋಡಲೇಬೇಕು. ಆಗಿನ ನಮ್ಮ ಕಾಲದ ರಾಜರು ಅವರೆಲ್ಲ ನಮ್ಮ ಒಂದು ಎಕ್ಸಾಂಪಲ್ ನಿಧಿ ಆಗ್ಬೋದು, ಏನೋ ಒಂದು ಇರ್ಬೋದು, ಅದರದ್ದು ಮೌಲ್ಯತೆಗಳು ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಕಾಪಾಡಬೇಕು ನಮ್ಮ ಭವಿಷ್ಯಕ್ಕೆ, ಮುಂಬರೋ ಭವಿಷ್ಯ ಚೆನ್ನಾಗಿರಬೇಕು, ನಮ್ಮ ರಾಜ್ಯ ಚೆನ್ನಾಗಿರಬೇಕು ಅನ್ನೋ ಲೆಕ್ಕದಲ್ಲಿ ಅವನ್ನೆಲ್ಲ ಸ್ವಲ್ಪ ಸೇವಿಂಗ್ಸ್ ಅಕೌಂಟ್ ಥರ ಮಾಡೋರು ಆಗಲೇ. ಸೊ ಅದಕ್ಕೊಂದು ಈಗ ದುಷ್ಟರ ಕೈಯಲ್ಲಿ, ಕಳ್ಳರ ಕಾಟರ ಕೈಯಲ್ಲಿ ಸಿಕ್ಕಿದ್ರೆ ಅದು ದುರುಪಯೋಗ ಆಗುತ್ತೆ, ಅದು ಒಳ್ಳೆತನಕ್ಕೆ ಯೂಸ್ ಆಗಬೇಕು ಅನ್ನೋದು, ಅದನ್ನು ಹೇಗೆ ಸೇಫ್ ಗಾರ್ಡ್ ಮಾಡೋದು ಅಂದ್ಬಿಟ್ಟು ಸರ್ಪ ಕಾವಲು ಅನ್ನೋದು ಮಾಡೋರು, ಅದೇ ನಾಗಬಂಧನ. ಸೊ ಅದು ಎಷ್ಟು ಬಲಿಷ್ಠವಾಗಿ ಮಾಡೋರು ಅನ್ನೋದು ಮೇಲೆ ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಫ್ಯಾಮ್ಲಿ ಮತ್ತು ಈ ಚಿಕ್ಕ ಮಕ್ಕಳಿಗೆ ಅವ್ರಿಗೆಲ್ಲ ಭಾಳ ಇಷ್ಟ ಆಗುತ್ತೆ ಸಿನಿಮಾ. ಬಂದು ನೋಡ್ತಾರೆ, ಆ ಥರ ಸಿನಿಮಾ ಇದು.